ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅಂತಂದರೆ, ನಾವು ಪ್ರತಿ ವರ್ಷ ಈ ರೀತಿ ಕ್ಯಾಲೆಂಡರ್ನ ಮಾಡಿಸ್ತೀವಿ. ನಾವು ಪ್ರತಿ ವರ್ಷ ಕ್ಯಾಲೆಂಡರ್ ಮಾಡಿಸಿದಾಗಲೂ ಒಂದೊಂದು ವರ್ಷ ಕೂಡ ಒಂದೊಂದು ಥೀಮ್ನ ಇಟ್ಕೊಂಡಿರ್ತೀವಿ. ಈ ಸತಿ ನಾವು ಸಿಂಹದ ಥೀಮ್ ಇಟ್ಕೊಂಡಿದ್ವಿ. ಯಾಕೆಂದರೆ ನಾವು ಲಾಸ್ಟ್ ಇಯರ್ ಇಂಡಿಯಾಗೆ ಬಂದಾಗ ಗಿರ್ ಫಾರೆಸ್ಟ್ ಹೋಗಿದ್ವಿ. ಅಲ್ಲಿ ವಿಜಯ್ ಅವರು ಲಯನ್ಸ್ ಫೋಟೋ ತೆಗೆದಿದ್ರು. ಹಾಗಾಗಿ ಈ ವರ್ಷ ಅಂದರೆ 2025 ಕ್ಯಾಲೆಂಡರ್ನ ಲಯನ್ ಥೀಮಲ್ಲಿ ನಾವು ಮಾಡಿಸಿದ್ವಿ. ನಾವು ಪ್ರತಿ ವರ್ಷ ಕೂಡ ವಿಜಯ್ ಅವರು ಆ ವರ್ಷ ಯಾವ್ಯಾವ ಟ್ರಿಪ್ ಹೋಗಿರ್ತಾರೆ ಅಥವಾ ಯಾವ್ಯಾವ ವೈಲ್ಡ್ ಲೈಫ್ ಫೋಟೋಗ್ರಾಫ್ಸ್ನ ಮಾಡಿರ್ತಾರೆ, ಅದರ ಫೋಟೋಸ್ನ ಕ್ಯಾಲೆಂಡರ್ಗೆ ಯೂಸ್ ಮಾಡ್ತೀವಿ. ಸೊ ಈ ಕ್ಯಾಲೆಂಡರ್ನ ಮಾಡೋ ಉದ್ದೇಶ ಏನು? ಆ ಮಾರ್ಕೆಟಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಕ್ಯಾಲೆಂಡರ್ ಸಿಗುತ್ತೆ. ಬರ್ಡ್ಸ್ ಆಗಿರ್ಬೋದು, ಕ್ಯೂಟ್ ಡಾಗ್ಸ್ ಆಗಿರ್ಬೋದು, ಕ್ಯಾಟ್ಸ್, ಈ ಥರ ಪ್ರತಿಯೊಂದು ಕ್ಯಾಲೆಂಡರು ಸಿಗುತ್ತೆ. ಆದರೆ ವಿಜಯ್ ಅವ್ರು ತೆಗೆದಿರೋ ಫೋಟೋಸ್ನೇ ಕ್ಯಾಲೆಂಡರ್ ಮಾಡೋ ಉದ್ದೇಶ ಏನು ಅನ್ನೋದನ್ನು ವಿಜಯ್ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಯ್, ವೈಲ್ಡ್ ಲೈಫ್ ಕ್ಯಾಲೆಂಡರ್ ಮಾಡೋ ಉದ್ದೇಶ, ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ಒನ್ ಮೇಜರ್ ಥಾಟ್. ಅದೇನಪ್ಪ ಅಂದರೆ ಗಿವಿಂಗ್ ಬ್ಯಾಕ್ ಟು ನೇಚರ್. ಸೊ ನಾವು ನೇಚರಿಂದ ಎಷ್ಟು ರಿಸೋರ್ಸಸ್ಗಳನ್ನ ಯೂಸ್ ಮಾಡ್ಕೊಳ್ತೀವಿ, ಅದಕ್ಕೆ ಬದಲಾಗಿ ನಾವು ಕಿಂಚಿತ್ತಾದರೂ ಏನಾದರೂ ನೇಚರ್ಗೆ ವಿ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ಅನ್ನೋ ಒಂದು ಪರ್ಪಸಲ್ಲಿ ಶುರುವಾಗಿದ್ದು. ಮೇಜರಾಗಿ ಇವಾಗ ಈ ವೈಲ್ಡ್ ಲೈಫ್ ಕ್ಯಾಲೆಂಡರ್ ಯಾರೋ ಒಬ್ಬರು ಬೈ ಮಾಡ್ತಾರೆ. ಅವ್ರ ಡೆಸ್ಕ್ಟಾಪ್ ಮೇಲೆ ಇಟ್ಕೊಂಡಿರ್ಬೋದು, ಅಥವಾ ಅವರ ಬುಕ್ ಶೆಲ್ಫ್ ಮೇಲೆ ಇಟ್ಕೊಂಡಿರ್ಬೋದು, ಅವ್ರದ್ದು ಡೇ ಟು ಡೇ ವರ್ಕ್ ಟೇಬಲ್ ಮೇಲೆ ಇಟ್ಕೊಂಡಿರ್ಬೋದು. ಸೊ ದೇ ಆರ್ ಆ್ಯಕ್ಚುಲಿ ಸ್ಪ್ರೆಡ್ಡಿಂಗ್ ಅ ಮೆಸೇಜ್. ಯಾವುದೋ ಒಂದು ಚಿಕ್ಕ ಮಗು ಆಗಲಿ ಅಥವಾ ಯಾರೋ ಕೊಲೀಗ್ ಆಗಲಿ, ಯಾರೋ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ವೆನ್ ದೇ ವಾಕ್ ಪಾಸ್ಟ್ ದೇ ಹ್ಯಾವ್ ಅ ಲುಕ್ ಎಟ್ ದ ಕ್ಯಾಲೆಂಡರ್ ಆ್ಯಂಡ್ ಅವ್ರಿಗೆ ಇಟ್ ಶುಡ್ ಇನ್ಸ್ಪೈರ್. ಓಕೆ, ದಿಸ್ ಆ್ಯನಿಮಲ್, ಈ ಆ್ಯನಿಮಲ್ ವೈಲ್ಡಲ್ಲಿ ಇದೆಯಾ? ಐ ಡಿಡ್ಂಟ್ ಇವನ್ ನೋ. ಬಿಕಾಸ್ ಕರೆಂಟ್ಲಿ ವಿ ಆರ್ ಇನ್ ಅ ಸ್ಟೇಜ್ ದಟ್ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಪ್ರಾಣಿಗಳು ವೈಲ್ಡಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಐ ಮೀನ್ ಮೋಸ್ಟ್ ಆಫ್ ದೆಮ್, ಈವನ್ ಟೈಗರು, ಲೆಪರ್ಡು, ಅವೆಲ್ಲ ಐ ಮೀನ್ ಇಟ್ಸ್ ಅನ್ಹರ್ಡ್ ಆಫ್ ಫಾರ್ ಕರೆಂಟ್ ಜನ್ರೇಷನ್ ಆ್ಯಂಡ್ ಮೆನಿ ಕಿಡ್ಸ್. ಅದು ವೈಲ್ಡಲ್ಲಿ ಇದೆ ಅನ್ನೋದು ಇಟ್ಸ್ ಥಾಟ್ ಬಿಯಾಂಡ್ ದೇರ್ ಇಮ್ಯಾಜಿನೇಷನ್. ಸೊ ಈ ಹೋಲ್ ಪರ್ಪಸ್ ಆಫ್ ಕ್ಯಾಲೆಂಡರ್ ಇಸ್ ಅಷ್ಟೇ, ಸಿಂಪಲ್ ಆಗಿ ಜಸ್ಟ್ ಗಿವಿಂಗ್ ಬ್ಯಾಕ್ ಟು ದ ನೇಚರ್, ಸ್ಪ್ರೆಡ್ಡಿಂಗ್ ಅವೇರ್ನೆಸ್. And also the main reason was to send out a message that this planet belongs to each and every one of us, for all the living beings. This was our major intention in proceeding with calendar every year. And thank you, everybody has supported from 2012, and thank you everyone. ವಿಜಯ್ ಅವ್ರು ಹೇಳಿದಾಗೆ ಗಿವಿಂಗ್ ಬ್ಯಾಕ್ ಟು ನೇಚರ್ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಯಾಕೆಂತಂದರೆ ನಾವು ಏನೆಲ್ಲ ಯೂಸ್ ಮಾಡ್ಕೊತಾ ಇದ್ದೀವಿ ನೇಚರಿಂದ, ಆದರೆ ಒಂಚೂರು ನಮ್ಮಲ್ಲಿ ನಾವು ಹೇಗೆ ಇಲ್ಲಿ ಬದುಕ್ತಾ ಇದ್ದೀವೋ ಇದೇ ರೀತಿ ಪ್ರಾಣಿ ಪಕ್ಷಿಗಳು ಅದಾದ್ರ ಜಾಗದಲ್ಲಿ ಬದುಕಕ್ಕೆ ಬಿಟ್ಬಿಟ್ರೆ ಸಾಕು. ಅದನ್ನು ಹೋಗಿ ನಾವು ಹಾಳು ಮಾಡೋದು ಬೇಡ ಅನ್ನೋದು ಒಂದು ಆಗಿದ್ರೆ, ಈ ಕ್ಯಾಲೆಂಡರ್ ಹೇಗೆ ಅಂತಂದರೆ, ನಾವು ಒಂದಷ್ಟು ದುಡ್ಡು ಹಾಕಿ ಒಂದಷ್ಟು ಕ್ಯಾಲೆಂಡರ್ನ ಮಾಡಿಸಿರ್ತೀವಿ. ಅದನ್ನು ಎಷ್ಟೊಂದು ಜನ ತೊಗೊತಾರೆ. ಪ್ರಿಟಿ ಮಚ್ ನಮಗೆ 2012ಇಂದ ಕೂಡ ಸುಮಾರು ಜನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಕ್ಯಾಲೆಂಡರ್ನ ತೊಗೊಳಕ್ಕೆ. ಅಫ್ಕೋರ್ಸ್ ಏನಂತಂದರೆ, ಮಾರ್ಕೆಟಲ್ಲಿ ಸಿಗುತ್ತೆ ಕ್ಯಾಲೆಂಡರ್ಸು, 10 ರೂಪಾಯಿಗೂ ಸಿಗುತ್ತೆ, 5,000 ರೂಪಾಯಿಗೂ ಸಿಗುತ್ತೆ. ಆದರೆ ನಾವು ಇಷ್ಟು ಅಂತ ಪ್ರೈಸ್ ಫಿಕ್ಸ್ ಮಾಡಿರ್ತೀವಲ್ಲ, ಅದನ್ನು ಏನು ಕ್ವೆಶ್ಚನ್ ಮಾಡದೆ ತೊಗೊಂಡಿರ್ತಾರೆ. ಆ ಇಡೀ ಇದನ್ನು ಕ್ಯಾಲೆಂಡರ್ನ ಮಾರಿದ ಮೇಲೆ ನಾವು ಎವ್ರಿ ಡಿಸೆಂಬರ್ ಏನು ಮಾಡ್ತೀವಿ, ನ್ಯೂ ಇಯರ್ ಹಾಗೆ ನಾವು ಒಂಚೂರು ವೈಲ್ಡ್ ಲೈಫ್ಗೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅನ್ನೋದನ್ನ ಸಪೋರ್ಟ್ ಮಾಡೋ ರೀತಿಯಲ್ಲಿ ಕ್ಯಾಲೆಂಡರ್ ದುಡ್ಡಲ್ಲಿ ಎಷ್ಟು ಬಂದಿರುತ್ತೋ ಅರ್ಧ ಆಸ್ಟ್ರೇಲಿಯನ್ ವೈಲ್ಡ್ ಲೈಫ್ಗೆ, ಏಕೆಂದರೆ ನಾವಿವಾಗ ಇರೋದು ಆಸ್ಟ್ರೇಲಿಯಾ ಆಗಿರೋದ್ರಿಂದ ಅರ್ಧ ಎಷ್ಟು ಬಂದಿರುತ್ತೋ ಅದರಲ್ಲಿ ಅರ್ಧ ಆಸ್ಟ್ರೇಲಿಯನ್ ವೈಲ್ಡ್ ಲೈಫ್ಗೆ, ಇನ್ನರ್ಧ ಇಂಡಿಯನ್ ವೈಲ್ಡ್ ಲೈಫ್ಗೆ. ಆ ವರ್ಷ ಯಾರಿಗೆ ನೀಡಿರುತ್ತೋ ಆ ಆರ್ಗನೈಸೇಷನ್ಸ್ಗೆ ನಾವು ಡೊನೇಟ್ ಮಾಡ್ತಾ ಬಂದಿದ್ದೀವಿ. ಸೊ ಯಾರೇ ಕ್ಯಾಲೆಂಡರ್ ತೊಗೊಂಡ್ರು ಅವ್ರಿಗೆ ನಾವು ಡೊನೇಷನ್ ಮಾಡಿದ್ಮೇಲೆ ನಾವು ಯಾವುದಕ್ಕೆ ಎಷ್ಟು ಡೊನೇಷನ್ ಮಾಡಿದ್ದೀವಿ ಅಂತ ವಿತ್ ರೆಸೀಟ್ ನಾವು ಇಮೇಲ್ ಕೂಡ ಮಾಡ್ತೀವಿ. ಏಕೆಂದರೆ ಅವರು ಈ ವರ್ಷ ಸಪೋರ್ಟ್ ಮಾಡಿದರೆ ಸರಿ, ನೆಕ್ಸ್ಟ್ ಇಯರ್ ಸಪೋರ್ಟ್ ಮಾಡಬೇಕಾದ್ರೂ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಇರಬೇಕಲ್ವ, ನಮ್ಮ ದುಡ್ಡು ಎಲ್ಲಿ ಹೋಗ್ತಾ ಇದೆ, ಇಲ್ಲಿಗೆ ಹೋಗಿದೆ, ನಾವು ಕೂಡ ಇಷ್ಟು ಸಹಾಯ ಮಾಡಿದ್ದೀವಲ್ವ
ಅನ್ನೋದು ಅವ್ರಿಗೂ ಒಂದು ವಿಷಯ ತಿಳಿದಿರಬೇಕು ಅನ್ನೋ ರೀತಿಯಲ್ಲಿ. ಸೊ ಈ ವರ್ಷ ಇನ್ನೊಂದು ಸ್ಪೆಷಲ್ ಏನಂತಂದರೆ, ನಮ್ಮ ಪರ್ತಲ್ಲಿ ಒಂದು ಟೀಮ್ ಇದೆ, ಅರ್ಪಣಾ ಅಂತ. ಸೊ ಅರ್ಪಣಾ ಟೀಮ್ ಅವರು ಕೂಡ ನಮಗೆ ಕ್ಯಾಲೆಂಡರ್, ಈ ವರ್ಷದ ಕ್ಯಾಲೆಂಡರ್ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಸೊ ನಾವು ಏನೇ ವೈಲ್ಡ್ ಲೈಫು ಏನೇ ಮಾಡಿದ್ರು ಕೂಡ ಒಂದೇ ಉದ್ದೇಶ ಏನು ಅಂತಂದರೆ, ಈ ಥರ ಸಿಂಹ, ಹುಲಿ, ಚಿರತೆ ಆಗಿರ್ಬೋದು, ಎಷ್ಟೊಂದು ಬರ್ಡ್ಸು, ಔಲ್ಸು, ಈಗಲ್ಸು ಮತ್ತು ವಾಟರ್ ಬರ್ಡ್ಸ್ ಎಷ್ಟೊಂದಿದೆ. ಅದೆಲ್ಲ ಆರಾಮಾಗಿ ವೈಲ್ಡಲ್ಲೂ ಇದೆ ಅಂತಲೂ ಗೊತ್ತು, ಆ್ಯಂಡ್ ಈ ಥರ ಝೂಗಳು ಅದು ಇಲ್ಲಿ ಹೋಗಿ ನೋಡಿದಾಗ ಅಲ್ಲಿದೆ ಅಂತಲೂ ನಮಗೆ ಗೊತ್ತು. ಆದರೆ ಎಷ್ಟೊಂದು ಜನ, ಈಗ ನನ್ನ ಮಗಳು, ಅವಳ ಫ್ರೆಂಡ್ಸು ಇಲ್ಲಿ ಆಸ್ಟ್ರೇಲಿಯಲ್ಲಿ ಇದ್ದಾರಲ್ಲ, ಅವರೆಲ್ಲ ಸಿಂಹ, ಹುಲಿ ಎಲ್ಲ ವೈಲ್ಡಲ್ಲಿ ಇದೆ ಅನ್ನೋದೇ ಗೊತ್ತಿಲ್ಲ. ಯಾಕೆಂದರೆ ಅವ್ರಿಗೆ ಇಂಡಿಯಾಗೆ ಬಂದ ಅಥವಾ ಎಲ್ಲಿದೆಯೋ ಆಫ್ರಿಕಾಗೆ ಹೋಗಿ ಅವ್ರು ನೋಡಿಲ್ಲ. ಸೊ ಅಟ್ಲೀಸ್ಟ್ ನಾವು ಮಾಡೋ ಕೆಲಸದಿಂದ ಅವ್ರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾವಾದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಈ ವಿಡಿಯೋನ ನೋಡಿದ್ದಕ್ಕೆ. ಇದೇ ರೀತಿ ನೀವು ಕೂಡ ನಿಮ್ಮ ಊರಲ್ಲಿ ಯಾವ್ಯಾವ ವೈಲ್ಡ್ ಲೈಫ್ ಇದೆ, ನೆಕ್ಸ್ಟ್ ಟೈಮ್ ನಾನು ಇಂಡಿಯಾಗೆ ಬಂದಾಗ ನಿಮ್ಮ ಊರಿಗೆ ಬಂದರೆ ನನಗೆ ಯಾವ್ಯಾವ ವೈಲ್ಡ್ ಲೈಫ್ನ ತೋರಿಸ್ತೀರಾ ಏನು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಮೆಸೇಜ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಈ ವರ್ಷದ ಕ್ಯಾಲೆಂಡರ್ನ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ, ಹೇಗಿದೆ ಅಂತಲೂ ನನಗೆ ಮೆಸೇಜ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ.